ಆಟೋ ಚಾಲಕರ ಮಕ್ಕಳು ಆಟೋ ಚಾಲಕರಾಗಿಯೇ ಉಳಿಯುವ ದಿನಮಾನಗಳಲ್ಲಿ ಆಟೋ ಚಾಲಕನ ಮಗನ ಬದುಕಿಗೆ ಹುಬ್ಬಳ್ಳಿಯ ವಿಷನ್ ಫ್ಲೈ ಬೆಳಕಾಗಿದೆ. ಹುಬ್ಬಳ್ಳಿಯ ಸುಲೇಮಾನ್ ಖವಾಜ್ ಸಾಧನೆಗೆ ದಾರಿ ದೀಪವಾಗಿ ವಿಷನ್ ಫ್ಲೈ ಕೆಲಸ ಮಾಡಿದೆ. ಸಾಧಕರ ಸಾಧನೆಯ ಹಿಂದಿನ ಬಹುದೊಡ್ಡ ಕಾರ್ಯ ಮಾಡಿರುವ ವಿಷನ್ ಫ್ಲೈ ಕಹಾನಿ ಇಲ್ಲಿದೆ ನೋಡಿ. ಬದುಕಿನಲ್ಲಿ ಕೆಲವೊಮ್ಮೆ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡುತ್ತವೆ ಅನ್ನೋದಕ್ಕೆ ಸುಲೇಮಾನ್ ಖವಾಸ್ ಅವರೇ ಸಾಕ್ಷಿ. ಆಟೋ ಚಾಲಕನ ಮಗನಾಗಿರುವ ಸುಲೇಮಾನ್ ಖವಾಸ್ ಏನಾದರೂ ಮಾಡಿ ಕುಟುಂಬದ ಜವಾಬ್ದಾರಿ ನಿಭಾಯಿಸಬೇಕು ಅಂದುಕೊಂಡು ಹೊರಟವನಿಗೆ ಕೈ ಹಿಡಿದು ನಡೆಸಿದೆ ಹುಬ್ಬಳ್ಳಿಯ ವಿಷನ್ ಫ್ಲೈ. ಹೌದು, 2014ರಲ್ಲಿ ಪಿಯುಸಿ ನಂತರ ವಿಷನ್ ಫ್ಲೈನಲ್ಲಿ ತರಬೇತಿ ಪಡೆದು ಈಗ ಮಹಾರಾಷ್ಟ್ರದ ಲೋನಾವಾಲಾದಲ್ಲಿ ಅಸಿಸ್ಟೆಂಟ್ ಫ್ರಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರೋದು ಹೆಮ್ಮೆಯ ಸಂಗತಿಯಾಗಿದೆ. ಇಬ್ರಾಹಿಂ ಖವಾಜ್, ಯಾಸ್ಮಿನ್ ಖವಾಜ್ ಅವರ ಮಗನಾಗಿರುವ ಸುಲೇಮಾನ್ ಬಡತನದ ಕುಟುಂಬದಲ್ಲಿ ಜನಿಸಿ ಈಗ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಿದ್ದಾರೆ. ವಿಷನ್ ಫ್ಲೈನಲ್ಲಿ ತರಬೇತಿ ಪಡೆದು ಮೊದಲಿಗೆ ಗೋವಾ, ಹೈದರಾಬಾದ್ನಲ್ಲಿ ಡ್ಯೂಟಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸಿ ಹಲವಾರು ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ಹುದ್ದೆಯಲ್ಲಿರುವುದು ಹೆತ್ತವರ ಖುಷಿಯನ್ನ ಇಮ್ಮಡಿಗೊಳಿಸಿದೆ. ಭಾಳ ಖುಷಿ ಅನ್ನಿಸ್ತಾ ಇದೆ ರೀ ನಮ್ಗೆ. ಯಾಕಂದ್ರೆ ಅಲ್ಲಿ ವಿಷನ್ ಫ್ಲೈದಾಗ ಮಾಡಿದ್ದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿದೆ ಕಾಲೇಜುಗಳು. ಎಲ್ಲ ಪೇರೆಂಟ್ಸ್ ಅವರು ಎಲ್ಲ ಟೀಚರ್ಸ್ ಮಂದಿ ಭಾಳ ಹೆಲ್ಪ್ ಮಾಡಿದಾರಂತ ಅವ್ನಿಗೆ. ಈಗ ದೊಡ್ಡ ಜಾಬ್ದಾಗ ಅದಾನ ಏನ್ರಿ. ಮೊದಲು ಇಲ್ಲಿ ಲಲಿತ್ ಒಳಗಿದ್ದ, ಸ್ವಲ್ಪ ಕಡಿಮೆ ಜಾಬ್ ಇದ್ದಾವ. ಈಗ ನೆಕ್ಸ್ಟ್ ಇದಾಗ ಹೋದವ ಹೈದರಾಬಾದ್ಗೆ. ಅಲ್ಲಿ ಸ್ವಲ್ಪ ಚಲೋ ಜಾಬ್ದಾಗಿದ್ದಾರೆ, ಚೆನ್ನಾಗಿದ್ದಾವ ಅಲ್ಲಿ. ಆಮೇಲೆ ಈಗ ಲೋನಾವಾಲಾ ರೆಡ್ಯೂಸನ್ಸ್ ಹೋಟೆಲ್ಗೆ ಹೋಗ್ಯಾನ. ಈಗ ಫ್ರಂಟ್ ಆಫೀಸರ್ ಆಗ್ಯಾನ್ರಿ. ಒಳ್ಳೆ ಇದು ಐತಿ ಅವನಿಂದ. ಅವನಿಂದ ನಮ್ಗೆ ಏನು ತೊಂದರೆ ಇಲ್ಲ, ನಮ್ಗೆ ಭಾಳ ಹೆಲ್ಪ್ ಇದೆ. हम अपने अपने बेटे के तरक्की के पीछे विजन फ्ले का ही हाथ है. विजन फ्ले ही बहुत अच्छा ये है कॉलेज है. हमें सोचे कि विजन फ्ले में मेरा बच्चा गया तो बहुत बढ़ेगा. हम लोग बोले ऐसा विजन फ्ले में बहुत अच्छा है करके, इसकी वजह से हमें विजन फ्ले में डाले. उसके मेहनत से आज उन्हें बहुत ऊंचे मकाम पर है. उसके लिए हमने बहुत खुशी है. और मेरे बच्चे के पीछे ವಿಷನ್ ಫ್ಲೈ का ही हाथ है. ಇನ್ನು ಸುಲೇಮಾನ್ ಖವಾಜ್ ಸಣ್ಣ ವಯಸ್ಸಿನಲ್ಲಿಯೇ ಬಹುದೊಡ್ಡ ಜವಾಬ್ದಾರಿ ನಿಭಾಯಿಸ್ತಾ ಇರೋದು ನಿಜಕ್ಕೂ ವಿಶೇಷವಾಗಿದೆ. ವಿಷನ್ ಫ್ಲೈನಲ್ಲಿ ಪಡೆದಿರುವ ತರಬೇತಿ ಸುಲೇಮಾನ್ ಬಾಳಿಗೆ ಬೆಳಕಾಗಿದೆ. ಈ ನಿಟ್ಟಿನಲ್ಲಿ ವಿಷನ್ ಫ್ಲೈನ ಸಿಬ್ಬಂದಿ ಹಾಗೂ ಮುಖ್ಯಸ್ಥರು ಸುಲೇಮಾನ್ಗೆ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ರು. ಇಂತಹದೊಂದು ಸಾಧನೆಯ ಬಗ್ಗೆ ಹಾಗೂ ವಿಷನ್ ಫ್ಲೈನ ಬಗ್ಗೆ ಸುಲೇಮಾನ್ ಏನಂತಾರೆ ಕೇಳಿ. Really nice feeling, to be very honest. So I started studying from 2013. So simultaneously while I was studying, so I was also working with the call center in First Source Solution Limited. So it was a very tough for me to take care of both the things simultaneously. Like I used to do night shift, a lot of night shift. Almost 9 or 10 months odd I have worked in a call center. Then simultaneously I used to come for the classes. Then yes, definitely because of the Vision Fly faculties like. ಒಟ್ಟಿನಲ್ಲಿ ಬಡತನದಲ್ಲಿ ಹುಟ್ಟಿರುವ ಸುಲೇಮಾನ್ ಖವಾಜ್ ವಿಷನ್ ಫ್ಲೈ ಮೂಲಕ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಸಾಧನೆಯ ಹಾದಿಯಲ್ಲಿ ವಿಷನ್ ಫ್ಲೈನ ಕೈ ಹಿಡಿದು ಬೆಳೆದ ಸಾಧಕ ಈಗ ಬಹುದೊಡ್ಡ ಕೀರ್ತಿ ಹಾಗೂ ಸಂಪಾದನೆ ಮಾಡ್ತಿರೋದು ವಿಶೇಷವಾಗಿದೆ.